ಸದ್ಯ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಮಲ್ ಹಾಸನ್ ಭಾವಚಿತ್ರವಿರುವ ಬ್ಯಾನರ್ಗೆ ಬೆಂಕಿಯನ್ನು ಹಾಕಲಾಗಿದ್ದು, ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಪವಿತ್ರ ಪ್ಯಾರಡೈಸ್ ಸರ್ಕಲ್ನಲ್ಲಿ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದ್ದು, ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗಲಾಗಿದೆ. ಇನ್ನು ಸ್ಥಳಕ್ಕೆ ಹೊಯ್ಸಳ ಸಿಬ್ಬಂದಿ ಬರ್ತಿದ್ದಂತೆ ಅಲ್ಲಿ ಬೆಂಕಿ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತವರು ಎಸ್ಕೇಪ್ ಆಗಿದ್ದಾರೆ. ನಂತರ ಸಿಬ್ಬಂದಿ ಬ್ಯಾನರ್ಗೆ ನೀರು ಹಾಕಿ ಬೆಂಕಿಯನ್ನ ನಂದಿಸಿದ್ದಾರೆ. ಕನ್ನಡ ವಿರೋಧಿ ಕಮಲ ಹಾಸನ್ ಅವರಿಗೆ ಧಿಕ್ಕಾರ ಧಿಕ್ಕಾರ. ಕಮಲ ಹಾಸನ್ ಕನ್ನಡ ವಿರೋಧಿ, ಕಮಲ ಹಾಸನ್ ವಿರೋಧಿ, ಕಮಲ ಹಾಸನ್ಗೆ ಧಿಕ್ಕಾರ ಧಿಕ್ಕಾರ. ಕಮಲ ಹಾಸನ್ ವಿರೋಧಿ ತಮಿಳುನಾಡು ಧಿಕ್ಕಾರ ಧಿಕ್ಕಾರ. ಕಮಲ ಹಾಸನ್ಗೆ ಧಿಕ್ಕಾರ ಧಿಕ್ಕಾರ. ಕಮಲ ಹಾಸನ್ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಪವಿತ್ರ ಪ್ಯಾರಡೈಸ್ ಸರ್ಕಲ್ನಲ್ಲಿ ರವಿ ಎನ್ನುವಂತಹ ವ್ಯಕ್ತಿ ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗ್ತಾ ಅವರ ಪೋಸ್ಟರ್ ಅನ್ನ ರಸ್ತೆಯಲ್ಲಿಟ್ಟು ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಕಮಲ್ ಹಾಸನ್ಗೆ ಧಿಕ್ಕಾರ ಅಂತ ಧಿಕ್ಕಾರ ಕೂಗ್ತಾ ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಅದಾದ ನಂತರ ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಬಂದಾಗ ಆತ ಎಸ್ಕೇಪ್ ಆಗಿದ್ದಾನೆ. ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ಹಚ್ಚಿದಂತಹ ಪೋಸ್ಟರ್ಗೆ ನೀರು ಹಾಕಿ ಬೆಂಕಿಯನ್ನು ನಂದಿಸಿದ್ದಾರೆ. ಸದ್ಯ ಕಮಲ್ ಹಾಸನ್ ನೀಡಿರುವಂತಹ ಒಂದು ಹೇಳಿಕೆ, ಕನ್ನಡದ ವಿರುದ್ಧವಾಗಿ ನೀಡಿರುವಂತಹ ಒಂದು ಹೇಳಿಕೆ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಕಮಲ್ ಹಾಸನ್ ಅವರು ಕನ್ನಡಿಗರ ಬಳಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಹಲವು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಿವೆ. ಅದೇ ರೀತಿ ರವಿ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ಬಸವೇಶ್ವರ ನಗರದ ಪವಿತ್ರ ಪ್ಯಾರಡೈಸ್ ಸರ್ಕಲ್ನಲ್ಲಿ ಕಮಲ್ ಹಾಸನ್ ಅವರ ಪೋಸ್ಟರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಕಮಲ ಹಾಸನ್ಗೆ ಧಿಕ್ಕಾರ ಧಿಕ್ಕಾರ. ಕಮಲ ಹಾಸನ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.